ದರ ಏರಿಕೆಯ ನಿರ್ಧಾರವನ್ನ ಖಂಡಿಸಿ ಬಿಜೆಪಿ ಪ್ರತಿಭಟನೆಯನ್ನ ನಡೆಸುವಂತಹ ನಿರ್ಧಾರವನ್ನ ಮಾಡಿದೆ. ಏಪ್ರಿಲ್ 7ರಿಂದ 4 ಹಂತಗಳಲ್ಲಿ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಮಾಡುವುದಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಘೋಷಣೆಯನ್ನ ಮಾಡಿದ್ದಾರೆ. ಇದು ಏಪ್ರಿಲ್ 7ರಿಂದ ಆರಂಭ ಆಗುತ್ತಂತೆ. 4 ಹಂತಗಳಲ್ಲಿ ಪ್ರತಿಭಟಿಸುತ್ತಾರಂತೆ. ಮೈಸೂರಿನಿಂದ ಜನಜಾಗೃತಿ ಹೋರಾಟವನ್ನು ಕೂಡ ಪ್ರಾರಂಭ ಮಾಡೋದಕ್ಕೆ ಸಿದ್ಧತೆಯನ್ನ ನಡೆಸಿದ್ದಾರೆ. ಗ್ಯಾರಂಟಿಗೆ ಎಸ್ಸಿ, ಎಸ್ಪಿ, ಟಿಎಸ್ಪಿ ಹಣ ದುರ್ಬಳಕೆ ಆಗಿದೆ ಅನ್ನೋ ವಿಷಯವನ್ನು ಕೂಡ ಇಲ್ಲಿ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಯಿಂದ ಅಭಿವೃದ್ಧಿ ಕೆಲಸಗಳು ಕುಂಠಿತವಾಗಿದೆ, ಯಾವುದೇ ಅಭಿವೃದ್ಧಿಗಳಾಗ್ತಿಲ್ಲ. ಮುಸ್ಲಿಮರ ಓಲೈಕೆಯಿಂದ ಹಿಂದೂಗಳಿಗೆ ಅವಮಾನ ಮಾಡಲಾಗ್ತಾ ಇದೆ. ಪ್ರತಿ ಜಿಲ್ಲೆಯಲ್ಲಿ 2-3 ಕಿಲೋಮೀಟರ್ ಪಾದಯಾತ್ರೆ ಬಳಿಕ ಸಮಾವೇಶವನ್ನು ಹಮ್ಮಿಕೊಳ್ಳೋದಾಗಿ ತಿಳಿಸಿದ್ದಾರೆ. ಹೀಗಾಗಿ ಜನಾಕ್ರೋಶ ಯಾತ್ರೆ ಹೆಸರಲ್ಲಿ ಹೋರಾಟಕ್ಕೆ ಕರೆಯನ್ನ ಕೊಟ್ಟಿದ್ದಾರೆ ವಿಜಯೇಂದ್ರ. ಜನಸಾಮಾನ್ಯರಿಗೆ ಅಥವಾ ಮತದಾರರಿಗೆ ಯಾವ ಮತದಾರರಿಗೆ ಆಶೀರ್ವಾದ ಮಾಡಿ ರಾಜ್ಯದಲ್ಲಿ ಆಡಳಿತ ನಡೆಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಆ ಮತದಾರರಿಗೆ ಒಂದು ರೀತಿ ಶಾಪ ಕೊಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಿದೆ ಬೆಲೆ ಏರಿಕೆ ಮೂಲಕ. ಹಾಗಾಗಿ ಜನಸಾಮಾನ್ಯರು ಇವತ್ತು ಪರದಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಒಂದು ವಿರೋಧ ಪಕ್ಷವಾಗಿ ಈ ರೀತಿ ಒಂದು ರಾಜ್ಯ ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ಬಡವರಿಗೆ ಬರೆ ಎಳಿತಕ್ಕಂಥ ಕೆಲಸ ಏನು ಮಾಡ್ತಾ ಇದ್ದಾರೆ, ಇದರ ವಿರುದ್ಧ ನಾವು ಹೋರಾಟ ಮಾಡಬೇಕು, ಪ್ರತಿಭಟನೆ ಮಾಡಬೇಕು. ಈ ರಾಜ್ಯ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಈ ನಿರ್ಧಾರದಿಂದ ಹಿಂದೆ ಸರಿತಕ್ಕಂಥ ಕೆಲಸವನ್ನ ನಾವು ಮಾಡಬೇಕು, ಹೋರಾಟದ ಮುಖೇನ ಅಂತ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶ್ರೀನಿವಾಸರಿಂದ. ಶ್ರೀನಿವಾಸ, ಏಪ್ರಿಲ್ 7ರಿಂದ ಈಗ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ಯಾವ ರೀತಿ ಸ್ವರೂಪದಲ್ಲಿರುತ್ತಂತೆ ಮತ್ತು ಇದರಿಂದ ಜನಕ್ಕೆ ಯಾವ ರೀತಿ ಸಂದೇಶ, ಜೊತೆಗೆ ಸರ್ಕಾರಕ್ಕೆ ಯಾವ ರೀತಿ ಬಿಸಿ ಮುಟ್ಟಿಸುವಂತಹ ಪ್ರಯತ್ನ ಇದಾಗಿರುತ್ತೆ? ದಿವ್ಯಾ, ಪ್ರಮುಖವಾಗಿ 3 ರೀತಿಯಾದಂತಹ ಹೋರಾಟವನ್ನ ಬಿಜೆಪಿ ಹಮ್ಮಿಕೊಂಡಿದೆ. ಒಂದು, ಬೆಲೆ ಏರಿಕೆ ವಿರುದ್ಧ ಒಂದು ಹೋರಾಟ. ಎರಡನೇ ಹೋರಾಟ, ಎಸ್ಸಿ ಎಸ್ಟಿ ಜನರಿಗೆ ಮೀಸಲಿದ್ದಂತಹ ಹಣವನ್ನ ಗ್ಯಾರಂಟಿಗೆ ಸೇರಿದಂತೆ ದುರ್ಬಳಕೆಯನ್ನ ಮಾಡ್ಕೊಳ್ತಿದೆ ಸರ್ಕಾರ ಅನ್ನುವಂಥದ್ದಕ್ಕೆ ಎರಡನೇದು. ಮೂರನೇದು, ಮುಸ್ಲಿಮರಿಗೆ ಇನ್ನು ಗುತ್ತಿಗೆಯಲ್ಲಿ ಮೀಸಲಾತಿ ಕೊಡ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ 3 ವಿಚಾರವನ್ನ ಇಟ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಿದೆ. ಮೊದಲ ಹಂತವಾಗಿ ಏಪ್ರಿಲ್ 2ನೇ ತಾರೀಕು ಫ್ರೀಡಂ ಪಾರ್ಕ್ ನಲ್ಲಿ ಅಹೋರಾತ್ರಿ ಧರಣಿಯನ್ನ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅದಾದ ನಂತರ ಏಪ್ರಿಲ್ 5ನೇ ತಾರೀಕು ಬೆಲೆ ಏರಿಕೆಗೆ ಸಂಬಂಧಪಟ್ಟಂತೆ ರಾಜ್ಯಾದ್ಯಂತ ಅಂದ್ರೆ ಎಲ್ಲ ಜಿಲ್ಲಾ ತಾಲೂಕು ಮಟ್ಟದಲ್ಲಿ ಹೋರಾಟ ಇರುತ್ತೆ. ಇನ್ನು ಎಸ್ಸಿ ಎಸ್ಟಿ ಜನರಿಗೆ ನಿಗದಿಯಾಗಿದ್ದಂತಹ ಹಣವನ್ನ ಗ್ಯಾರಂಟಿ ಯೋಜನೆಗೆ ಮತ್ತೆ ದುರ್ಬಳಕೆ ಮಾಡಿಕೊಂಡಿರೋದು, ಮತ್ತೆ ಮುಸ್ಲಿಮರಿಗೆ 4% ಮೀಸಲಾತಿಯನ್ನು ಏನು ಕಾನೂನು ಬಾಹಿರವಾಗಿ ಕೊಟ್ಟಿದ್ದಾರೆ, ಅದರ ಹೋರಾಟವನ್ನ 4 ಹಂತಗಳಲ್ಲಿ ಬಿಜೆಪಿ ಹಮ್ಮಿಕೊಂಡಿದೆ. ಏಪ್ರಿಲ್ 7ರಿಂದ ಮೇ 3ನೇ ತಾರೀಕುವರೆಗೂ ಈ 4 ಹಂತದ ಹೋರಾಟ ಆಗುತ್ತೆ. ಮೊದಲ ಹಂತದಲ್ಲಿ ಏಪ್ರಿಲ್ 7ನೇ ತಾರೀಕು ಮೈಸೂರಿನಲ್ಲಿ ಒಂದು ಜನಾಕ್ರೋಶ ಯಾತ್ರೆಗೆ ಚಾಲನೆಯನ್ನ ಕೊಡ್ತಾರೆ. ಪ್ರಮುಖವಾಗಿ ಬಿಜೆಪಿಯ ಬೇಡಿಕೆ ಇರುವಂತದ್ದು, ಒಂದು, ಬೆಲೆ ಏರಿಕೆಯನ್ನು ಎಲ್ಲಾ ಬೆಲೆಗಳ ಏರಿಕೆಯನ್ನು ರಾಜ್ಯ ಸರ್ಕಾರ ಮಾಡಿದೆ, ತಕ್ಷಣಕ್ಕೆ ಕಡಿಮೆ ಮಾಡಬೇಕು ಅನ್ನುವಂಥದ್ದು ಒಂದು ಬೇಡಿಕೆ. ಎರಡನೇದು, ಎಸ್ಸಿ ಎಸ್ಟಿ ಜನಾಂಗಕ್ಕೆ ಮೀಸಲಿಟ್ಟಿರುವ ಹಣವನ್ನ ಎಸ್ಸಿ ಎಸ್ಟಿ ಜನಾಂಗದವರಿಗೆ ಬಳಸಬೇಕು ಅನ್ನುವಂಥದ್ದು. ಮೂರನೇದು, ಅಲ್ಪಸಂಖ್ಯಾತ ಮುಸ್ಲಿಮರಿಗೆ 4% ಗುತ್ತಿಗೆಯಲ್ಲಿ ಏನು ಮೀಸಲಾತಿ ಕೊಟ್ಟಿದ್ದಾರೆ ಆ ಒಂದು ಕಾನೂನನ್ನ ವಾಪಸ್ ಪಡಿಬೇಕು ಅನ್ನುವಂಥದ್ದು ವಿಪಕ್ಷಗಳ ಆಗ್ರಹ, ಬಿಜೆಪಿ ಆಗ್ರಹ. ಈ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಹೋರಾಟವನ್ನು ರೂಪಿಸುವ ನಿಟ್ಟಿನಲ್ಲಿ ಬಿಜೆಪಿ ಘೋಷಣೆಯನ್ನ ಮಾಡಿರುವಂಥದ್ದು. ಈ ಒಂದು ಹೋರಾಟದಲ್ಲಿ ಬಿಜೆಪಿ ಎಲ್ಲ ಹಾಲಿ ಮಾಜಿ ಶಾಸಕರು, ಸಂಸದರು, ವಿಧಾನ ಪರಿಷತ್ನ ಸದಸ್ಯರು ಎಲ್ಲರೂ ಕೂಡ ಈ ಒಂದು ಹೋರಾಟಕ್ಕೆ ಒಗ್ಗಟ್ಟನಾಗಿ ಕೈ ಜೋಡಿಸಿರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗೆ.